ದಾಂಡೇಲಿಯಲ್ಲಿ ಸತ್ಪುರುಷ ಶ್ರೀ ದಾಂಡೇಲಪ್ಪ ಜಾತ್ರಾ ವೈಭವ, ಹರಿದು ಬಂದ ಭಕ್ತ ಸಾಗರ. ವರ್ಷಕ್ಕೊಮ್ಮೆ ಬರುವ ಐತಿಹಾಸಿಕ ದಾಂಡೇಲಪ್ಪ ಜಾತ್ರೆಯು ಇಂದು ಗುರುವಾರ ಅಪಾರ ಜನಸಾಗರದ ಮಧ್ಯೆ ವೈಭವದಿಂದ ನೆರವೇರುತ್ತಿದೆ. ನಗರದಲ್ಲಿ ಎಲ್ಲ ಧರ್ಮ ಬಾಂಧವರಿಂದ ಆರಾಧಿಸಲ್ಪಡುವ ಪುರಮಾರು ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರು ಭಕ್ತ ಜನರ ಇಷ್ಟಾರ್ಥಗಳನ್ನು ದಯಪಾಲಿಸುವುದಲ್ಲದೆ ಸಂಕಷ್ಟಗಳನ್ನು ಪರಿಹರಿಸುವ ಆರಾಧ್ಯ ಮೂರ್ತಿಯೂ ಹೌದು. ಅಂದಹಾಗೆ ಅನೇಕತೆಯಲ್ಲಿ ಏಕತೆಯ ಸಂದೇಶವನ್ನು ಸಾರಲು ಕಾರಣವಾದ ಶ್ರೀ ಕ್ಷೇತ್ರ ದಾಂಡೇಲಪ್ಪ ಜಾತ್ರೆಯು ಜಿಲ್ಲೆಯಲ್ಲೇ ಹೆಸರುವಾಸಿಯಾದ ಜಾತ್ರೆಯಾಗಿದೆ. ಇಂದು ಗುರುವಾರ ಬೆಳಿಗ್ಗೆ 4 ಗಂಟೆಯಿಂದಲೇ ನಗರ ಹಾಗೂ ತಾಲೂಕಿನ ಮತ್ತು ಜಿಲ್ಲೆಯ ನಾನಾ ಕಡೆಗಳಿಂದ ಭಕ್ತರು ಶ್ರೀ ದಾಂಡೇಲಪ್ಪನ ಸನ್ನಿಧಿಗೆ ಆಗಮಿಸಿ ದಿವ್ಯ ದರ್ಶನವನ್ನು ಪಡೆದು ದಾಂಡೇಲಪ್ಪನ ಕೃಪೆಗೆ ಪಾತ್ರರಾದರು. ಶ್ರೀ ದಾಂಡೇಲಪ್ಪನ ಸನ್ನಿಧಿಯಲ್ಲಿ ಪ್ರಥಮವಾಗಿ ರುದ್ರಾಭಿಷೇಕ ಸೇವೆಯನ್ನು ಸಲ್ಲಿಸಲಾಯಿತು. ಮುಂಜಾನೆ ನಗರದ ಮಿರಾಶಿ ಮನೆತನದಿಂದ ದಾಂಡೇಲಪ್ಪ ಸನ್ನಿಧಿಯವರೆಗೆ ಪಲ್ಲಕ್ಕಿ ಉತ್ಸವವು ನಡೆದು ನಂತರ ಜಾತ್ರೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಇಡೀ ದಾಂಡೇಲಿಯನ್ನು ಕಾಪಾಡುವ ಮಹಾಮಹಿಮೆ ಇರುವ ದಾಂಡೇಲಪ್ಪ ದೇವರ ಜಾತ್ರೆ ಎಂದರೆ ನಗರದ ಜನರಿಗೆ ಸಂಭ್ರಮವೋ ಸಂಭ್ರಮ. ಹಳಿಯಾಳ ರಸ್ತೆಯಿಂದ ಹಿಡಿದು ದೇವಾಲಯದ ಮುಂಭಾಗದವರೆಗೆ ಅಂಗಡಿ ಮುಂಗಟ್ಟುಗಳು ತೆರೆದು ಭಕ್ತರನ್ನು ತನ್ನತ್ತ ಸೆಳೆಯುವುದರ ಜೊತೆಗೆ ಭರ್ಜರಿ ವ್ಯಾಪಾರದ ಬೇಟೆಯಲ್ಲಿ ವ್ಯಾಪಾರಿಗಳು ತೊಡಗಿದ್ದರು. ಶಿಸ್ತಿನ ಜಾತ್ರೆಗೆ ಕಾರಣರಾದ ಪೊಲೀಸ್ ಉಪಾಧೀಕ್ಷಕರಾದ ಶಿವಾನಂದ ಮದರಕಂಡಿ ಅವರ ಸಾರಥ್ಯದಲ್ಲಿ ದಾಂಡೇಲಿಯ ಪ್ರಭಾರಿ ವೃತ್ತ ನಿರೀಕ್ಷಕರಾದ ಜೈಪಾಲ್ ಪಾಟೀಲ್, ಜೋಯಿಡಾದ ಸಿಪಿಐ ಚಂದ್ರಶೇಖರ್ ಹರಿಹರ್ ಮತ್ತು ದಾಂಡೇಲಿ ಉಪವಿಭಾಗದ ಉಪನಿರೀಕ್ಷಕರಲ್ಲದೆ ಹೊರ ತಾಲೂಕುಗಳ ಪೊಲೀಸ್ ಉಪನಿರೀಕ್ಷಕರು ಸೇರಿದಂತೆ ಒಟ್ಟು 12 ಉಪನಿರೀಕ್ಷಕರು, ದಾಂಡೇಲಿ ಉಪವಿಭಾಗ ಮತ್ತು ಜಿಲ್ಲೆಯ ವಿವಿಧೆಡೆಗಳ ಒಟ್ಟು 300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಮತ್ತು ಕೆಎಸ್ಆರ್ಪಿ ತುಕಡಿ ದಾಂಡೇಲಪ್ಪ ಜಾತ್ರೆಗೆ ವಿಶೇಷ ಭದ್ರತೆಯನ್ನು ಒದಗಿಸಿಕೊಡುವ ಮೂಲಕ ಶಿಸ್ತಿನ ಜಾತ್ರೆಗೆ ಕಾರಣರಾದರು. ಈ ಜಾತ್ರೆಯ ಪ್ರಯುಕ್ತ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಶ್ರೀ ಗಜಾನನ ಯುವಕ ಮತ್ತು ಯುವತಿ ಮಂಡಳದವರು ಉದಯ್ ನಾಯರ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾರ್ವಜನಿಕ ಅನ್ನದಾಸೋಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಿ ಪುಣ್ಯ ಕೃತಾರ್ಥರಾದರು. ಇವರ ಅಮೂಲ್ಯ ಸೇವೆಗೆ ಸಾರ್ವಜನಿಕ ವಲಯದಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜಸ್ಥಾನಿ ಸೇವಾ ಸಂಘದವರು ನೀರು ಮತ್ತು ಬೆಲ್ಲ, ಉಪ್ಪಿಟ್ಟನ್ನು ವಿತರಿಸಿದರೆ ನಗರದ ಗೆಳೆಯರ ಬಳಗದವರು ಮಜ್ಜಿಗೆಯನ್ನು ವಿತರಿಸಿ ಭಕ್ತಾಭಿಮಾನಿಗಳ ಗಮನ ಸೆಳೆದರು. ಸತ್ಯಸಾಯಿ ಸೇವಾ ಸಮಿತಿಯವರು ಭಕ್ತಾದಿಗಳಿಗೆ ತಂಪು ಪಾನೀಯವನ್ನು ವಿತರಿಸಿದರು. ಶ್ರೀ ದಾಂಡೇಲಪ್ಪ ಬೃಹತ್ ಟ್ರಕ್ ಚಾಲಕರ ಸಂಘದವರು ನಗರದ ಕೆಸಿ ವೃತ್ತದಲ್ಲಿ ತಂಪು ಪಾನೀಯವನ್ನು ವಿತರಿಸಿ ಸರ್ವರ ಶ್ಲಾಘನೆಗೆ ಪಾತ್ರರಾದರು. ಶ್ರೀ ದಾಂಡೇಲಪ್ಪ ಜಾತ್ರೋತ್ಸವ ಸಮಿತಿ, ದಾಂಡೇಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರ ಆಡಳಿತ, ಮಿರಾಶಿ ಮನೆತನ ಹಾಗೂ ಆಲೂರು ಗ್ರಾಮ ಪಂಚಾಯತ್ ಸಹಕಾರದಲ್ಲಿ ಶ್ರೀ ದಾಂಡೇಲಪ್ಪ ಜಾತ್ರೆ ಯಶಸ್ವಿಯಾಗಿ ನಡೆಯುತ್ತಿದೆ. ಜಾತ್ರೋತ್ಸವದ ಯಶಸ್ಸಿಗೆ ಸಹಕರಿಸಿದ ಮಹನೀಯರನ್ನು ಶ್ರೀ ದಾಂಡೇಲಪ್ಪ ಜಾತ್ರೋತ್ಸವ ಸಮಿತಿ ವಿಶೇಷವಾಗಿ ಸನ್ಮಾನಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ದಾಂಡೇಲಪ್ಪ ಜಾತ್ರೆಗೆ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ಆಗಮಿಸಿ ಜಾತ್ರೆಗೆ 2-3 ದಿನಗಳಿರುವಾಗಲೇ ಅಂಗಡಿ ಮುಂಗಟ್ಟುಗಳನ್ನು ಪ್ರಾರಂಭಿಸಲು ಕಾರ್ಯೋನ್ಮುಖರಾಗುತ್ತಾರೆ. ಅಂತೆಯೇ ಈ ವರ್ಷವೂ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಭಕ್ತರ ಮನಸೂರೆಗೊಳ್ಳುತ್ತಿದ್ದವು. ಭಕ್ತ ಜನರು ದೇವರ ದರ್ಶನವನ್ನು ಪಡೆದು ವಿವಿಧ ಅಂಗಡಿಗಳಿಗೆ ಹೋಗಿ ತಮಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಾವು ತಿಂದು ಜೊತೆಗೆ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಲ್ಲದೆ ಇತರ ಆಟೋಟ ವಸ್ತುಗಳು, ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಗುರುವಾರ ಮಧ್ಯಾಹ್ನ 3 ಗಂಟೆಯ ನಂತರವೂ ಭಕ್ತರು ತಂಡೋಪತಂಡವಾಗಿ ಶ್ರೀ ಸ್ವಾಮಿಯ ಸನ್ನಿಧಿಗೆ ಆಗಮಿಸುತ್ತಿದ್ದದ್ದು ಕಂಡುಬಂತು.
ದೇವಸ್ಥಾನಕ್ಕೆ ಕಾಣಿಕೆಯನ್ನು ಪೂರೈಸಿದಲ್ಲಿ ಇಲ್ಲಿ ಬಂದು ಕಾಣಿಕೆಯನ್ನು ಕೊಟ್ಟು ತಮ್ಮ ಹೆಸರನ್ನು ಬರೆಸಿ ರಸೀದಿ ಪಡೆದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಪೆಂಡಾಲ್ನಲ್ಲಿ ನಿಂತಿರುವ ಭಕ್ತಾದಿಗಳು ನಮ್ಮ ವಿಶ್ರಾಂತಿಯನ್ನು ಪಡೆದಾದ್ಮೇಲೆ ಬೇರೆ ಭಕ್ತರಿಗೆ ಹೋಗಬೇಕು ಎಲ್ಲದಕ್ಕೂ. ಸರಿ ಸಿಕ್ತಿದ್ದಾರೆ. ಮೂರು ಗಾಡಿ ಭಕ್ತಾದಿಗಳೇ ಅನಾವಶ್ಯವಾಗಿ ನಿಂತು ಟೈಪಾಸ್ ಮಾಡಬಾರ್ದು. ಬೇರೆ ಭಕ್ತರಿಗೆ ಅವಕಾಶ ಮಾಡಿಕೊಡಬೇಕು. ಕಾಣಿಕೆ ಸಲ್ಲಿಸುವ ಭಕ್ತಾದಿಗಳಲ್ಲಿ ವಿನಂತಿ, ಇಲ್ಲಿ ಬಂದು ನಿಮ್ಮ ಅಕ್ಕಪಕ್ಕದಲ್ಲೇ ಕಿಸೆ ಕಳ್ಳರಿರಬಹುದು. ಮೊಬೈಲ್ ಜಾಗ್ರತೆಯಿಂದ ಜಾತ್ರೆಯನ್ನು ಅಲ್ಲಿ ಕಳಿಸ್ತೀವಿ. ಯಾರೇ ಭಕ್ತಾದಿಗಳು ದೇಣಿಗೆಯನ್ನು ಸಲ್ಲಿಸುವುದರಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರ ಸಹಯೋಗದೊಂದಿಗೆ ಇದೊಂದು ಮಹಾಪ್ರಸಾದ. ಆದ ಕಾರಣ ಯಾರೇ ಭಕ್ತಾದಿಗಳು ದೇಣಿಗೆಯನ್ನು ಸಲ್ಲಿಸಿದಲ್ಲಿ ಅಲ್ಲಿ ಮುಂದುಗಡೆ ಸದಸ್ಯರು ಕೂತ್ಕೊಂಡಿದ್ದಾರೆ, ಅವರ ಹತ್ರ ದೇಣಿಗೆಯನ್ನು ಸಲ್ಲಿಸಿ ಕಡ್ಡಾಯವಾಗಿ ರಿಸಿಟ್ ಅನ್ನು ಪಡ್ಕೊಳ್ಳಿ. ಅಥವಾ ಮೈಕ್ ಹತ್ರನೂ ದೇಣಿಗೆಯನ್ನು ಸಲ್ಲಿಸಬಹುದು. ಕಡ್ಡಾಯವಾಗಿ ರಿಸಿಟ್ ಅನ್ನು ಪಡ್ಕೊಳ್ಳಿ. ಇದು ಹಳೆಯಾಡ ರೋಡಿನ ಶ್ರೀ ಗಜಾನನ ಯುವಕ ಹಾಗೂ ಯುವತಿ ಮಂಡಳ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದಾಂಡೇಲಿ ನಗರದಲ್ಲಿ ಜರುಗುವಂತಹ ಹೆಮ್ಮೆಯ ನಿಮ್ಮೆಲ್ಲರ ಹೆಮ್ಮೆಯ ಶ್ರೀ ದಾಂಡೇಲಪ್ಪ ಜಾತ್ರೆಯ ನಿಮಿತ್ತ ಹಮ್ಮಿಕೊಳ್ಳುವಂತಹ ಅನ್ನಪ್ರಸಾದ. ಈ ಒಂದು ಪ್ರಸಾದಕ್ಕೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವ ಪರಿವಾರ ಸಮೇತ ಆಗಮಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಯ ಪ್ರಾರ್ಥನೆ. ಹಾಯ್ ಎಲ್ಲ ನಾವೇ ನೋಡಿ ಸಾಕಾಗಿದ್ದೀವಿ. ಊರ್ ಮಂದಿ ಎಲ್ಲ ನೋಡ್ಲಿಕ್ಕೆ. ನಮಸ್ಕಾರ ಮಾಮ. ಬಂದೆ ಊಟ ಮಾಡಿದ್ರಿ ಚಲೋ ಆಗಿದೆ ಎಲ್ಲ ದಾಂಡ್ಲಪ್ಪನ ಆಶೀರ್ವಾದ. ನೀವು ಮಾಡಿರಿ ಅಂತಲ್ಲ.
ಬಂದೆ ಒಂದು ನಿಮಿಷ ಬಂದು ये संदेश संदेश ಎಲ್ಲ ಹೆಂಗ ಬರೋದು ಇದರಾಗಬೇಕು ಮಾತು ಬರ್ತಿದ್ದೆ ಬಿಡ ಬಿಡ ಏ ಬೇಡ ಬೇಡ ಅಂತಾರೆ ಅದಕ್ಕೆ ಇಲ್ಲಿ